ಇಟ್ ಈಸ್ ಸ್ಟಿಲ್ ಎ ಕ್ವಶನ್. ಇನ್ನೂ ಮನುಷ್ಯನಿಗೆ ಅರ್ಥ ಆಗಿಲ್ಲಲ್ಲ, ಇದು ಎಲ್ಲಿದೆ ಇದು ಸುಖ ಅನ್ನೋದು, ಹೌ ಟು ಫೈಂಡ್ ಇಟ್. ಒಮ್ಮೆ ಸಾವು ಸುಖ ಕೊಟ್ಟೈತೋ ಇಲ್ಲ ಮನುಷ್ಯಗೆ, ಈಗ ಸಾವು ಸುಖ ಕೊಟ್ಟಂಗ ಅನಿಸ್ತೈತಿ. ಸಾವು ಎಷ್ಟೋ ಸಂದರ್ಭಗಳಲ್ಲಿ ಸುಖ ಕೊಡುತ್ತದೆ ಮನುಷ್ಯನಿಗೆ. ಈಗ ಯೋಧರದಾರಿಲ್ಲ, ಯೋಧರೆಲ್ಲ ನನಗ ಸಾವು ಆಗೋದಿದ್ರು ದೇಶದ ಸಲುವಾಗಿ ಹೋರಾಡದ್ರ ಸಾವಾಗ್ಲಿ ಅಂತಾರ. ಅಂದ್ರೆ ಸಾವು ಸಹಿತ ಸುಖ ಕೊಟ್ಟಿದೆ ಅವರಿಗೆ. ಬುದ್ಧನ ಒಬ್ಬ ಶಿಷ್ಯ, ಅವನ ಹೆಸರು ಪೂರ್ಣ. ಒಮ್ಮೆ ಪೂರ್ಣ ಬುದ್ಧನ ಹತ್ರ ಬರ್ತಾನ. ಬಂದು ಗುರುವಿಗೆ ಕೇಳ್ತಾನ, ಗುರುಗಳೇ, ನೀವು ಇಷ್ಟು ದಿವಸ ನನಗೆ ವಿದ್ಯಾ ಕಲಿಸಿ ಬೌದ್ಧ ಧರ್ಮದ ತತ್ವಗಳನ್ನೆಲ್ಲಾ ತಿಳಿಸಿ ನನ್ನ ದೊಡ್ಡ ಭಿಕ್ಷುವನ್ನಾಗಿ ಮಾಡಿದ್ರಿ, ನಾನಿನ್ನು ಭಿಕ್ಷಾ ಬೇಡಕ್ ಹೋಗ್ತೀನಿ. ಬುದ್ಧ ಅವನಿಗೆ ಹೇಳ್ದ, ಎಲ್ಲಿ ಹೋಗ್ತೀನಿ ನೀನು? ನಾನು ವಿಹಾರಕ್ಕೆ ಹೋಗ್ತೀನಿ ಅಂದ. ವಿಹಾರ, ಈಗಿನ ಬಿಹಾರ ಐತಲ್ಲ, ಅದಕ್ಕೆ ವಿಹಾರ ಅಂತ ಕರೀತಿದ್ರು ಮೊದಲು. ವಿಹಾರವೇ ಬಿಹಾರ ಆಗೈತ. ನಾನು ವಿಹಾರಕ್ಕೆ ಹೋಗ್ತೀನಿ ಅಂತ ಪೂರ್ಣ. ಗುರು ಶಿಷ್ಯ ಪೂರ್ಣನಿಗೆ, ಆಯ್ತು ಹೋಗಿ ಬಾ, ನೀ ಭಿಕ್ಷಕ್ ಹೋಗು, ಬೌದ್ಧ ಧರ್ಮದ ತತ್ವಗಳನ್ನ ಭಿಕ್ಷುವಾಗಿ ಪ್ರಚಾರ ಮಾಡು, ಒಂದು ಪ್ರಶ್ನೆ ಕೇಳ್ತೀನಿ ಅಂದ ಗುರು. ಏನು ಕೇಳು? ಗುರು ಕೇಳ್ತಾನೆ ಶಿಷ್ಯನಿಗೆ, ಅಲ್ಲ, ಅಕಸ್ಮಾತ್ ನೀನು ಬೌದ್ಧ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡುವಾಗ ಭಿಕ್ಷುವಾಗಿ ಹೋಗ್ತೀಯಲ್ಲ, ಭಿಕ್ಷಾ ಬೇಡುವಾಗ ಯಾರು ಬೈದ್ರು, ಅಕಸ್ಮಾತ್ ಭಿಕ್ಷಾ ನೀಡದಿದ್ರೆ ಏನ್ ಮಾಡ್ತಿ? ಅವಾಗ ಅವ ಅಂದ, ಭಿಕ್ಷಾ ನೀಡದಿದ್ರ ಸಂತೋಷ ಪಡ್ತೀನಿ, ಯಾಕಂದ್ರ ನನಗ್ ಬಡಿಲಿಲ್ಲಲ್ಲ ಜನ ಅಂತ ಸಂತೋಷ ಪಡ್ತೀನಿ. ಅಕಸ್ಮಾತ್ ಅವ್ರು ಬಡದ್ರಂದ್ರೆ ಏನ್ ಮಾಡ್ತಿ? ಬಡದ್ರಂದ್ರು ಸಂತೋಷ ಪಡ್ತೀನಿ, ಯಾಕಂದ್ರ ಕಾಲು ಮುರಿಲಿಲ್ಲ ನಂದಂದು. ಅಕಸ್ಮಾತ್ ನೀನು ಭಿಕ್ಷೆಗೆ ಹೋದಾಗ ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡುವಾಗ ಜನ ನೀನು ಹೊಡೆದು ಕಾಲು ಮುರಿದ್ರಂದ್ರೆ ಏನ್ ಮಾಡ್ತಿ? ಅವಾಗೂ ಸಂತೋಷ ಪಡ್ತೀನಿ, ಯಾಕ? ನನ್ನ ಪ್ರಾಣ ತೆಗಿಲಿಲ್ಲಲ್ಲ ಅಂತ. ಬುದ್ಧ ಅಂತಾನ, ಅಕಸ್ಮಾತ್ ಜನ ಹೊಡೆದು ನಿನ್ನ ಪ್ರಾಣ ತೆಗದ್ರಪ್ಪ. ಪೂರ್ಣ ಶಿಷ್ಯ ಹೇಳ್ತಾನ, ಅವಾಗೂ ಸಂತೋಷ ಪಡ್ತೀನಿ, ಯಾಕಂದ್ರ ಬುದ್ಧನ ಸೇವೆ ಮಾಡುವಾಗ ಸಾವು ಬಂತಲ್ಲ, ಇದಕ್ಕಿಂತ ದೊಡ್ಡದೇನಿದೆ ಅಂತ ಸಂತೋಷ ಪಡ್ತೇನೆ. ಸಾವು ಸುಖ ಕೊಡ್ತದೆ ಮನುಷ್ಯನಿಗೆ. ಅಂದ್ರ ಇದೊಂದು ವಿಡಂಬನೆ. ಇದು ಈ ಗ್ರೀಕ್ ತತ್ವಜ್ಞಾನದಲ್ಲಿ ಹೆಡೋನಿಕ್ಸ್ ಪ್ಯಾರಾಡಾಕ್ಸ್ ಅಂತ ಒಂದು ಸ್ಕೂಲ್ ಆಫ್ ಥಾಟ್, ಅಂದ್ರ ಒಂದು ಸಿದ್ಧಾಂತ. ಅಂದ್ರೆ ಮನುಷ್ಯ ಏನೇ ಸುಖ ಬಯಸನಲ್ಲ, ಯಾವುದನ್ನ ಸುಖ ಅಂತ ತಿಳ್ಕೊಂಡನ ಅದು ದುಃಖದಲ್ಲೇ ಕೊನೆಗೊಳ್ತೈತಿ ಅನ್ನೋದು ಹೆಡೋನಿಕ್ ಥಾಟ್ಸ್. ಯಾವುದಕ್ಕೂ ಸುಖ ಅಂದಾನಾತ ಅದು ಒಂದು ದಿವಸ ದುಃಖ ಕೊಟ್ಟು ಹೋಗ್ಲೇಬೇಕು ಅಂತ ಎಲ್ಲರೂ ಇದನ್ನ ಚಿಂತನೆ ಮಾಡ್ಯಾರ, ವಿಮರ್ಶೆ ಮಾಡ್ಯಾರ ಇದ್ರ ಬಗ್ಗೆ. ಹೆಂಡತಿ ತವ್ರ ಮನಿಗ್ ಹೋದಾಗ ಆಕಿ ಕೇಳ್ತಾಳ ಗಂಡನಿಗೆ ಕೇಳದ್ಲಂತ, ನಾನು ಸಲ ತವ್ರ ಮನಿಗ್ ಹೋಗ್ತೀನಿ, ಒಮ್ಮೆ ದೀಪಾವಳಿಗೆ ಹೋಗ್ತೀನಿ, ಒಮ್ಮೆ ನಾಗರ ಅಮಾವಾಸ್ಯೆಗೆ ಹೋಗ್ತೀನಿ, ಒಮ್ಮೆ ಯುಗಾದಿ ಹಬ್ಬಕ್ಕೆ ಹೋಗ್ತೀನಿ, ನಿಮಗೆ ತ್ರಾಸ ಯಾವಾಗ ಆಕೈತಿ? ಅವ ಗಂಡ ಅಂದ, ಇಲ್ಲಿ ನೀವ್ ಹೋಗಂದ. ಅಲ್ಲ, ಹೇಳ್ಬೇಕು, ನಾಗರ ಅಮಾವಾಸ್ಯೆಗೊಮ್ಮೆ ಹೋಗ್ತೀನಿ, ಯುಗಾದಿಗೊಮ್ಮೆ ಹೋಗ್ತೀನಿ, ದೀಪಾವಳಿಗೊಮ್ಮೆ ಹೋಗ್ತೀನಿ, ನಿಮಗ್ ಖರೆ ಯಾವಾಗ ತ್ರಾಸ ಆಗತ್ತ? ಅಡಿಗೆ ಗಿಡಿಗೆ ಮಾಡ್ಕೊಳ್ಳೋದು ಯಾವಾಗ? ಮತ್ತ ತ್ರಾಸ ಆಗುತ್ತೋ ಇಲ್ಲೋ? ಇಲ್ಲ, ನೀವ್ ಹೋಗಂದ. ಇಲ್ಲ, ಹೇಳಬೇಕಂದ. ಅವಾಗ ಅವ ಗಂಡ ಹೇಳಿದ್ನಂತ, ನೋಡು, ನೀ ದೀಪಾವಳಿಗೆ ಹೋದಾಗೂ ತ್ರಾಸ ಆಗಿಲ್ಲ, ಮಾನವಮಿಗೆ ಹೋದಾಗೂ ತ್ರಾಸ ಆಗಿಲ್ಲ, ಯುಗಾದಿಗೆ ಹೋದಾಗೂ ತ್ರಾಸ ಆಗಿಲ್ಲ, ಹೋಗಿಂದ ಬರ್ತಿ ಅಂತ ಫೋನ್ ಹಚ್ತಿಯಲ್ಲ ಅವಾಗ ತ್ರಾಸ ಆಕೈತ್ ನೋಡ. ನಿನ್ನ ಫೋನ್ ಬಂದ್ರೆ ಎದೆ ಡಬ್ ಡಬ್ ಅಂತೈತ್ ನನಗಷ್ಟ. ಮೊದಲೇನ ಅನ್ಸಿಲ್ಲ, ಹೋಗಿಂದ ನೀ ಬರ್ತಿ ಅಂತ ಫೋನ್ ಹಚ್ಚದ್ರೆ ಸಾಕು, ಕೈಕಾಲ್ ನಡಗ್ತಾವ್ ನಾನು, ಥರ ಅಂತೀನಿ. ಅಂದ್ರ ಯಾವುದು ಸುಖ ಅನಿಸಿತ್ತು ಅದು ದುಃಖ ಕೊಟ್ಟು ಹೋಗ್ತದೆ ಅನ್ನೋದು ವಿಮರ್ಶೆ. ಈ ನೆಲದ ಕವಿಯತ್ರಿ ಅಕ್ಕ ಮಹಾದೇವಿ ಆಕಿ ವಿಚಾರ ಮಾಡ್ತಾಳೆ, ಒಂದು ಸುಖದ ಮೀಮಾಂಸೆ ಮನುಷ್ಯನಿಗೆ ಎಲ್ಲಿದೆ ಸುಖ ಅನ್ನೋದು. ಆಕಿ ಹುಡುಕಾಕತ್ತಾಳೆ, ಎಲ್ಲ ಸಾಮ್ರಾಜ್ಯವನ್ನ ತೊರೆದಕ್ಕೆ ಆಕೆಯ ಅನುಭವದ ಮಾತು ಹೆಂಗಿರಬಹುದು? ಸಣ್ಣ ವಯಸ್ಸಿನೊಳಗ ಒಂದು ಸಾಮ್ರಾಜ್ಯವನ್ನ ತೊರೆದು ಅನ್ವೇಷಣೆಯನ್ನು ಮಾಡಿದಂಥವಳು. ಎದರ ಅನ್ವೇಷಣೆ? ಸುಖದ ಅನ್ವೇಷಣೆ. ಏನ್ ನಿಮ್ ಗತೆ ಮನ್ಯಾಗ ಟಿವಿ ನೋಡ್ಕೊಂತ, ಮೊಬೈಲ್ ನೋಡ್ಕೊಂತ, ಪುಸ್ತಕ ಓದಿ ಹೇಳ್ದಕ್ಕೆಲ್ಲ, ಜೀವನವನ್ನೇ ಪಣಕ್ಕಿಟ್ಟು ಸುಖದ ಅನ್ವೇಷಣೆ ಮಾಡಿದ ಶರಣೆ ಅಕ್ಕ ಮಹಾದೇವಿ.
ಆಕಿ ಸುಖದ ಬಗ್ಗೆ ಚಿಂತನೆ ಮಾಡ್ತಾಳೆ. ಸುಖ ಅನ್ನೋದು ಎಲ್ಲಿದೆ ಮನುಷ್ಯನ ಜೀವನದಲ್ಲಿ? ಎರೆಯಂತೆ ಕರಗಿ ಮಳಲಂತೆ ಜರಿತು, ಕನಸಿನಲ್ಲಿ ಕಳವಳಸಿ ಆನು ಬೆರಗಾದೆ, ಆವಿಗೆಯ ಕಿಚ್ಚಿನಂತೆ ಕುದಿದು ಬೆಂದೆನ. ಇದು ಅಕ್ಕನ ವಚನ. ಆವಿಗೆಯ ಕಿಚ್ಚಿನಂತೆ ಕುದಿದು ಬೆಂದೆನ, ಆಪತ್ತಿಗಾಗುವ ಸಖಿಯರ ನಾರನೂ ಕಾಣೆ, ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ, ಎನಗೆ ಕರುಣಿಸ ಚೆನ್ನ ಮಲ್ಲಿಕಾರ್ಜುನ. ನನಗೆ ಹೆಂಗಿರ್ಬೇಕು ಅಂದ್ರೆ ಸುಖ ಪಡಾಕ್ ವಸ್ತುಗಳಿರಬಾರದು, ಸುಖ ಸಿಕ್ಕಿರ್ಬೇಕು. ಅಂತದ್ದನ್ನ ಹೇಳ್ತಾಳ ಅಕ್ಕ ಮಹಾದೇವಿ. ಆಕೆಯ ಸುಖದ ಮೀಮಾಂಸೆ ಎಷ್ಟು ಅದ್ಭುತ, ಸಂಶದ ಮೀಮಾಂಸೆ ಎಷ್ಟು ಅದ್ಭುತ. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ ಎಷ್ಟು ಸರಳ ಸೂತ್ರ ಹೇಳ್ತಾಳಕಿ. ನಾವೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಆಕಿ ಅನುಭವಿಸಿ ನಮಗ್ ಕೊಟ್ಟು ಹೋಗ್ಯಾಳ. ಅಂಥದ್ದನ್ನ ನಾವು ಪಡೆಯುವುದಷ್ಟ ಇರುವುದಿಲ್ಲ. ಎರೆಯಂತೆ ಕರಗಿ, ಏನಿದು ಜೀವನ? ಈಗ ಎರಿ ಮಣ್ಣು ಇರ್ತೈತಿ, ಗೊತ್ತೈತಿಲ್ಲ ಎರಿ ಮಣ್ಣು. ಒಂದಿಷ್ಟು ಮಳಿ ಆತಂದ್ರ ಎರಿ ಮಣ್ಣು ಆ ಮಳಿ ಜೊತೆನೆ ಕರಿಗಿ ಹೋಗಿಬಿಡ್ತೈತಿ, ಅದು ಅಷ್ಟೇ ರಾಡಿಯಾಗಿ ಹೋಗಿಬಿಡ್ತೈತಿ. ಹಂಗ ಭಗವಂತನೇ ಅಕ್ಕ ಅಂತಾಳ, ಇದು ಜೀವನ ಮನುಷ್ಯನೇ ಎರೆಯಂತೆ ಕರಗಿ. ಇಲ್ಲೇನೈತಲ್ಲ ಎಲ್ಲಾ ಕರಗಾಕತ್ತೈತಿ ಅಷ್ಟೆ. ಈಗ ನಾವ್ ಅನ್ನೋದಿಲ್ಲ, ಆಡಾಡ್ಕೊಂತ ಹೋತ್ ನೋಡ್ರಿ ಹೆಂಗ ಮಕ್ಕಳು ದೊಡ್ಡ ಅದು ಮದುವೆ ಅದು ಮುಪ್ಪದಿವ್ ಗೊತ್ತಾಗಿಲ್ಲ ಅಂತ. ಕರಗಾಕತ್ತೈತಿ, ಇದು ಗೊತ್ತಾಗಿಲ್ಲ ಅಷ್ಟ. ಎರೆಯಂತೆ ಕರಗಿ. ಈಗ ನೀವು ಮದ್ವಿ ಮಾಡ್ತೀರಿ ಮಕ್ಕಳಿಗೆ, ವೆಡ್ಡಿಂಗ್ ಡೇ ಇರ್ತೈತಿ. ಮದ್ವಿ ದಿವ್ಸ ವಧು ವರ ಇಬ್ಬರನ್ನು ತಯಾರು ಮಾಡಿರ್ತಾರ. ನೀವು ನೋಡ್ರಿ, ಅವ್ರನ್ನ ತಯಾರು ಮಾಡಿ ನಿಂದ್ರಿಸಿರ್ತಾರಲ್ಲ, ಅವ್ರ ಹಿಂದ 4 ಮಂದಿ ನಿಂತಿರ್ತಾರ. ಅವ್ರ ಏನ್ ಮಾಡ್ತಾರ ಅಂದ್ರೆ ಸುಮ್ನ ಖರ್ಚಿಪ್ ತೊಗೊಂಡು ಮುಟ್ಟದಷ್ಟ, ವರ್ಸಂಗಿಲ್ಲ. ಅವ್ರನ್ನ ವರ್ಸದ್ರ ಗೊತ್ತಾಗತ್ತದ, ಮುಟ್ಟದಷ್ಟ ಅವ್ರಿಗೆ. ಅಂದ್ರ ಯಾಕೆ ವರ್ಸಂಗಿಲ್ಲ, ಬರೇ ಮುಟ್ಟತಾರ ಅಂದ್ರ ನಾವ್ ಯಾವಾಗ ಸೌಂದರ್ಯವಂತರು ಅಂತ ತಿಳ್ಕೊಂಡ ಸಮಯದೊಳಗ ನಮ್ಮ ಸೌಂದರ್ಯ ಕರಗಾಕತ್ತೈತಿ ಇಲ್ಲಿ ಜಗತ್ತಿನೊಳಗ. ಎರೆಯಂತೆ ಕರಗಿ ಎಲ್ಲವೂ ಕರಿಗಿ ಹೋಗ್ತೈತಿ. ನಾ ಅಡಿಗೆ ಮಾಡಿ ಇಟ್ಟಿನಿ, ಈಗ ಅಡಿಗೆ ಮಾಡಿದ ಸಮಯದೊಳಗ ಹಳಸಾಕತ್ತೈತಿ. ಅದು ಯಾವ ವಸ್ತು ಅದಾವ ದೇಹವನ್ನೇ ಮೊದಲ್ಗೊಂಡು ಜಗತ್ತಿನೊಳಗೆ ಏನೈತಿ ಷಡ್ ವಿಕಾರಗಳನ್ನು ಹೊಂತೈತಲ್ಲ, ಅದು ಇಡೋದ್ರೊಳಗ ಕೆಡಕತ್ತೈತಿ. ಎಲ್ಲದಕ್ಕೂ ಒಂದು ಡೇಟ್ ಐತದ. ಎರೆಯಂತೆ ಕರಗಿ ಮಳಲಂತೆ ಜರಿದು. ಮಕ್ಕಳು ಇದ್ರ ಮನಿ ಕಟ್ತಾವ ನೋಡಿರಿಲ್ಲ, ಉಸ್ಕಿನ ಮನಿ, ಎಲ್ಲಿ ಸಮುದ್ರ ದಂಡಿಯೊಳಗ. ಏನು ಮನಿ ಕಟ್ಟ್ಯಾವ, ಎಷ್ಟು ಚಂದ ಆಡ್ಯಾವ, ಕುಣದ್ಯಾಡ್ಯಾವ, ಗಂಡಂದಾವ, ಹೆಣತಿಂದಾವ, ಎಲ್ಲಾ ಮಾಡ್ಯಾವ. ಹಿಂಗ ಆಡುದ್ರೊಳಗ ಒಂದು ದೊಡ್ಡ ತೆರಿ ಬಂದು ಮಕ್ಕಳು ಕಟ್ಟಿದ ಮನಿ ಎಲ್ಲ ಎಳ್ಕೊಂಡು ಹೋಗ್ತು. ಹಂಗ ನಾವು ನಮ್ಮ ಸಂಪತ್ತು ಜೀವನ ಏನ ಇರ್ಲಿ, ಒಮ್ಮೆ ಕಾಲನ ತೆರೆ ಬಂತು ಅಂದ್ರೆ ತಗೊಂಡು ಹೋಗ್ಬಿಡ್ತೈತಿ ಅಷ್ಟೇ ಎಲ್ಲಾನು. ಇದು ಮಳಲಂತೆ ಜರಿದು. ಕನಸಿನಲ್ಲಿ ಆನು ಕಳವಳಗೊಂಡೆ ನಾವು, ಕನಸಿನಲ್ಲಿ ಕಳವಳಗೊಂಡು ಬೆರಗಾದೆ ಅಂತ. ಶ್ರೀಮಂತನಿಗೆ ಕನಸು ಬಿದ್ದೈತಿ. ಏನು ಕನಸು ಬಿದ್ದೈತಿ ಅಂದ್ರ ಬಹಳ ದೊಡ್ಡ ಶ್ರೀಮಂತದನ, ಊರಿಗೆ ಶ್ರೀಮಂತದನ. ಕನಸು ಏನ್ ಬಿದ್ದೈತಿ ಅಂದ್ರ ಊರಾಗ ಭಿಕ್ಷೆ ಬೇಡ್ಕೊಂತ ಅಡ್ಡಾಡಕತ್ತ. ಎದ್ದು ನೋಡ್ರಿ ಪಟ್ನ, ಎದ್ದಾಗ ಮೈ ಬೆವತೈತಿ, ನೀರ್ ಕೊಡು ಅಂತಾನ, ಖರ್ಚಿಪ್ ತೊಂಬರಿ ಒರೆಸ್ರಿ ಅಂತಾನ.